ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/5/2024. ಪ್ರಾತಃ ಮುರಳಿ. ಓಂ ಶಾಂತಿ. ಪಾಪ್ತದ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಬುಲ್ಬುಲ್ ಆಗಿ ತಮ್ಮ ಸಮಾನ ಮಾಡುವಂಥ ಸೇವೆ ಮಾಡಿ. ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಿದೆವು ಎಂದು ಪರಿಶೀಲಿಸಿಕೊಳ್ಳಿ. ನೆನಪಿನ ಚಾರ್ಟ್ ಹೇಗಿದೆ? ತಂದೆ ಹೇಳುತ್ತಾರೆ, ಜ್ಞಾನದ ಬುಲ್ಬುಲ್ ಹಕ್ಕಿಯ ಥರ ತಮ್ಮ ಸಮಾನ ಮಾಡುವಂಥ ಸೇವೆ ಮಾಡಿರಿ. ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಿದೆವು ಎಂದು ನೋಡಿಕೊಳ್ಳಿ. ನೆನಪಿನ ಚಾರ್ಟ್ ಹೇಗಿದೆ? ಪ್ರಶ್ನೆ: ಭಗವಂತ ತಮ್ಮ ಮಕ್ಕಳೊಂದಿಗೆ ಯಾವ ಭರವಸೆಯನ್ನು ಕೊಡುತ್ತಾರೆಯೋ ಅದನ್ನು ಮನುಷ್ಯರು ಮಾಡುವುದಿಲ್ಲ. ಭಗವಂತ ತಮ್ಮ ಮಕ್ಕಳೊಂದಿಗೆ ಯಾವ ಭರವಸೆಯನ್ನು ಕೊಡುತ್ತಾರೆಯೋ ಅದನ್ನು ಮನುಷ್ಯರು ಮಾಡುವುದಿಲ್ಲ. ಉತ್ತರ: ತಂದೆಯು ಈ ಭರವಸೆಯನ್ನು ಮಾಡುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಅವಶ್ಯವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ಶ್ರೀಮತದಂತೆ ನಡೆದು ಪಾವನರಾದರೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯಲ್ಲಿ ಹೋಗುತ್ತೀರಿ. ಇಲ್ಲದಿದ್ದಲ್ಲಿ ಪ್ರತಿಯೊಬ್ಬರೂ ಮುಕ್ತಿಯಲ್ಲೇ ಹೋಗಬೇಕಾಗಿದೆ. ಯಾರೇ ಇಷ್ಟಪಡಲಿ ಇಷ್ಟಪಡದಿರಲಿ, ಬಲವಂತದಿಂದಾದರೂ ಲೆಕ್ಕವನ್ನು ಸಮಾಪ್ತಿ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ತಂದೆಯು ತಿಳಿಸುತ್ತಾರೆ, ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ. ನಾನು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ. ತಂದೆಯು ಭರವಸೆ ಕೊಡುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಅವಶ್ಯವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತೀನಿ. ಶ್ರೀಮತದಂತೆ ನಡೆದು ಪಾವನರಾದರೆ ಮತ್ತು ಮುಕ್ತಿ ಹಾಗೂ ಜೀವನ್ಮುಕ್ತಿಯಲ್ಲಿ ಹೋಗ್ತೀರಿ. ಇಲ್ಲದಿದ್ದರೆ ಪ್ರತಿಯೊಬ್ಬರೂ ಮುಕ್ತಿಧಾಮಕ್ಕಷ್ಟೇ ಹೋಗಬೇಕಾಗುತ್ತದೆ. ಯಾರೇ ಇಷ್ಟಪಡಲಿ ಇಷ್ಟಪಡದೇ ಇರಲಿ, ಬಲವಂತವಾದರೂ ಲೆಕ್ಕವನ್ನು ಸಮಾಪ್ತಿ ಮಾಡಿ ಚುಕ್ತಾ ಮಾಡಿ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ. ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ. ಓಂ ಶಾಂತಿ. ಮಕ್ಕಳಿಗೆ ವಿದ್ಯೆಯ ಬಗ್ಗೆ ಗಮನ ಕೊಡಬೇಕಾಗಿದೆ. ಸರ್ವಗುಣ ಸಂಪನ್ನ, 16 ಕುಲ ಸಂಪೂರ್ಣ, ಈ ಎಲ್ಲ ಗುಣಗಳನ್ನು ಧಾರಣೆ ಮಾಡಬೇಕು. ನಮ್ಮನ್ನು ನಾವು ಈ ಗುಣಗಳಿವೆ ಎಂದು ಪರಿಶೀಲಿಸಿಕೊಳ್ಳಬೇಕು. ಮಕ್ಕಳಿಗೆ ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ ಎಂದು ಹೇಳುತ್ತಾರೆ ತಂದೆಯು. ಸರ್ವಗುಣ ಸಂಪನ್ನರಾಗಿರಿ, 16 ಕುಲ ಸಂಪೂರ್ಣರಾಗಿರಿ. ಈ ಎಲ್ಲ ಗುಣಗಳು ಧಾರಣೆ ಮಾಡಬೇಕು. ನಮ್ಮನ್ನು ನಾವು ಈ ಗುಣಗಳೇ ಇವೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ನೀವು ಏನಾಗುತ್ತೀರಿ, ನಿಮಗೆ ಅದೇ ಕಡೆ ಗಮನ ಹೋಗುತ್ತದೆ. ಇದು ಓದಿ ಅನ್ಯರಿಗೆ ಓದಿಸುವುದರ ಮೇಲೆ ಆಧಾರವಾಗಿದೆ. ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು, ನಾನು ಎಷ್ಟು ಮಂದಿಗೆ ಓದಿಸುತ್ತೇವೆ? ಸಂಪೂರ್ಣ ದೇವತೆಗಳಂತೂ ಯಾರೂ ಆಗಿಲ್ಲ. ಚಂದ್ರನು ಸಂಪೂರ್ಣನಾಗಿದ್ದಾನೆ, ಎಷ್ಟೊಂದು ಪ್ರಕಾಶವಿರುತ್ತದೆ. ಇಲ್ಲಿಯೂ ನೋಡಲಾಗುತ್ತದೆ, ನಂಬರ್ ವಾರ್ ಪುರುಷಾರ್ಥದನುಸಾರಾಗಿ ಇದ್ದಾರೆ. ಇದನ್ನು ಮಕ್ಕಳು ತಿಳಿದುಕೊಳ್ಳಬಹುದು, ಶಿಕ್ಷಕರೂ ಸಹ ತಿಳಿದುಕೊಳ್ಳುತ್ತಾರೆ. ಒಂದೊಂದು ಮಗುವಿನ ಕಡೆ ಏನು ಮಾಡುತ್ತಿದ್ದಾರೆಂದು ದೃಷ್ಟಿ ಹೋಗುತ್ತದೆ. ನನ್ನ ಪ್ರತಿಯಾಗಿ ಏನು ಸೇವೆ ಮಾಡುತ್ತಿದ್ದಾರೆ? ಎಲ್ಲ ಹೂಗಳನ್ನು ನೋಡುತ್ತಾರೆ. ಎಲ್ಲರೂ ಹೂಗಳಾಗಿದ್ದೀರಾ? ಇದು ತೋಟವಲ್ಲವೇ? ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಂಡಿದ್ದೀರಾ? ತಮ್ಮ ಖುಷಿಯನ್ನು ತಿಳಿದುಕೊಂಡಿದ್ದೀರಾ? ಅತೀಂದ್ರಿಯ ಸುಖದ ಜೀವನ ಪ್ರತಿಯೊಬ್ಬರಿಗೆ ತಮ್ಮದೇ ರೀತಿಯಲ್ಲಿ ಅನುಭವ ಆಗುತ್ತದೆ. ಅತೀಂದ್ರಿಯ ಸುಖದ ಜೀವನ ಪ್ರತಿಯೊಬ್ಬರಿಗೆ ತಮ್ಮದಾದ ಸ್ಥಿತಿಯಲ್ಲಿ ಅನುಭವ ಆಗುತ್ತಿದೆ. ಒಬ್ಬ ತಂದೆಯನ್ನು ಬಹಳ ನೆನಪು ಮಾಡಬೇಕು. ನೆನಪು ಮಾಡುವುದರಿಂದ ನೆನಪಿಗೆ ನೆನಪು ಬರುತ್ತದೆ, ನೆನಪು ಸಿಗುತ್ತದೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಲು ನೀವು ಮಕ್ಕಳಿಗೆ ಸಹಜ ಉಪಾಯವನ್ನು ತೋರಿಸುತ್ತೀರಿ. ಈಗ ತಮೋ ಪ್ರಧಾನ ಇದೆ. ಈ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಲು ನೀವು ಮಕ್ಕಳಿಗೆ ಸಹಜ ಉಪಾಯವನ್ನು ತಂದೆಯು ತೋರಿಸುತ್ತಾರೆ. ಅದು ನೆನಪಿನ ಯಾತ್ರೆಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು, ನಮ್ಮ ನೆನಪಿನ ಯಾತ್ರೆಯು ಸರಿ ಇದೆಯೇ? ಹಾಗೂ ಯಾರನ್ನಾದರೂ ನನ್ನ ಸಮಾನ ಮಾಡುತ್ತೇನೆ? ಏಕೆಂದರೆ ನೀವು ಜ್ಞಾನದ ಪಕ್ಷಿಯಾಗಿದ್ದೀರಿ. ಕೆಲವರು ಗಿಣಿಯಾಗಿದ್ದಾರೆ, ಕೆಲವರು ಬೇರೇನೋ ಆಗಿದ್ದಾರೆ. ನೀವು ಪಾರಿವಾಳ ಅಲ್ಲ, ಕೇವಲ ಗಿಣಿಯಾಗಬೇಕು. ನಮ್ಮನ್ನು ನಾವು ಕೇಳಿಕೊಳ್ಳುವುದು ಬಹಳ ಸಹಜವಾಗಿದೆ. ತಂದೆಯ ನೆನಪು ನಮಗೆ ಎಷ್ಟಿರುತ್ತದೆ? ಎಲ್ಲಿಯ ತನಕ ನಾವು ಅತೀಂದ್ರಿಯ ಸುಖದಲ್ಲಿರುತ್ತೇವೆ? ಮನುಷ್ಯರಿಂದ ದೇವತೆಗಳಾಗಬೇಕಲ್ಲವೇ? ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ. ಸ್ತ್ರೀ ಅಥವಾ ಪುರುಷ ಇಬ್ಬರನ್ನು ನೋಡಿದರೆ
ಮನುಷ್ಯರಂತೆಯೇ ಕಾಣುತ್ತಾರೆ. ನಂತರ ದೈವಿ ಗುಣಗಳನ್ನು ಧಾರಣೆ ಮಾಡಿ ನೀವು ದೇವತೆಗಳಾಗುತ್ತೀರಿ. ನಿಮ್ಮ ವಿನ ದೇವತೆಯಾಗುವವರು ಬೇರೆ ಯಾರೂ ಇಲ್ಲ. ನೀವು ಇಲ್ಲಿಗೆ ದೈವಿ ಪರಿವಾರದ ಸಂಬಂಧಿಯಾಗಲು ಬರುತ್ತೀರಿ. ಅಲ್ಲಿಯೂ ಸಹ ನೀವು ದೈವಿ ಸಂಬಂಧದಲ್ಲಿರುತ್ತೀರಿ. ಅಲ್ಲಿ ನಿಮ್ಮಲ್ಲಿ ಯಾವುದೇ ಈರ್ಷ್ಯ ದ್ವೇಷದ ಮಾತು ಇರುವುದಿಲ್ಲ. ಇಂಥ ದೈವಿ ಪರಿವಾರವಾಗಲು ಬಹಳ ಪುರುಷಾರ್ಥ ಮಾಡಬೇಕು. ಈ ನಿಯಮದ ಅನುಸಾರವಾಗಿ ಓದಬೇಕು. ಎಂದಿಗೂ ವಿದ್ಯೆಯನ್ನು ತಪ್ಪಿಸಬಾರದು. ಬಲೆ ಆರೋಗ್ಯ ಸರಿ ಇಲ್ಲದಿದ್ದರೂ ಬುದ್ಧಿಯಲ್ಲಿ ಶಿವತಂದೆಯ ನೆನಪಿರಬೇಕು. ಇಲ್ಲಿ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಆತ್ಮ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆಂದು ತಿಳಿದುಕೊಂಡಿದ್ದೆ. ತಂದೆಯು ನಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ. ಈ ಅಭ್ಯಾಸವು ಬಹಳ ಚೆನ್ನಾಗಿರಬೇಕು. ಭಲೆ ನೀವು ಎಲ್ಲೇ ಇರಿ, ಆದರೆ ತಂದೆಯ ನೆನಪಿನಲ್ಲಿರಿ. ತಂದೆಯು ಬಂದಿರುವುದೇ ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ ಕರೆದೊಯ್ಯಲು. ಇದು ಎಷ್ಟೊಂದು ಸಹಜವಾಗಿದೆ. ಬಹಳ ಮಕ್ಕಳು ಹೆಚ್ಚು ಧಾರಣೆ ಮಾಡಲು ಆಗುವುದಿಲ್ಲ. ಒಳ್ಳೆಯದು. ನೆನಪು ಮಾಡಿ, ಇಲ್ಲಿ ಎಲ್ಲ ಮಕ್ಕಳು ಕುಳಿತಿದ್ದಾರೆ. ಇದರಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಅಗತ್ಯವಾಗಿ ಆಗಲೇಬೇಕಾಗಿದೆ. ಶಿವತಂದೆಯ ನೆನಪನ್ನು ಅಗತ್ಯವಾಗಿ ಮಾಡುತ್ತಾರೆ. ಅನ್ಯ ಸಂಘವನ್ನು ಬಿಟ್ಟು ಒಬ್ಬನ ಸಂಘ ಮಾಡುವವರು ಎಲ್ಲರೂ ಇರುತ್ತಾರೆ. ಆದರೆ ಕೆಲವರಿಗೆ ನೆನಪಿಲ್ಲದಿರಬಹುದು. ಆದರೆ ಇದರಲ್ಲಿ ಕೊನೆಯವರೆಗೂ ಪುರುಷಾರ್ಥ ಮಾಡಬೇಕು, ಶ್ರಮ ಪಡಬೇಕಾಗುತ್ತದೆ. ಅಂತರದಲ್ಲಿ ಸದಾ ಒಬ್ಬ ತಂದೆಯ ನೆನಪಿರಬೇಕು. ಎಲ್ಲಿಗಾದರೂ ತಿರುಗಾಡಲು ಹೋಗುತ್ತಿರೆಂದಾಗ ಅಂತರದಲ್ಲಿ ತಂದೆಯ ನೆನಪೇ ಇರಬೇಕು. ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಇದು ಸಹಜ ವಿದ್ಯೆಯಾಗಿದೆ. ಒಬ್ಬ ತಂದೆಯ ನೆನಪು ಇರಬೇಕು. ಮಾತನಾಡುವ ಅವಶ್ಯಕತೆ ಇಲ್ಲ. ಅಂತರ್ಮುಖಿಯಾಗಿ ಅಂತರದಲ್ಲಿ ತಂದೆಯ ನೆನಪೇ ಇರಬೇಕು. ಓದಿಸಿ ನಿಮ್ಮನ್ನು ತಮ್ಮ ಸಮಾನ ಮಾಡುತ್ತಾರೆ. ಇಂಥ ಸ್ಥಿತಿಯೇ ನೀವು ಮಕ್ಕಳು ತಲುಪಬೇಕು. ಹೇಗೆ ಸತೋಪ್ರಧಾನ ಸ್ಥಿತಿಯಲ್ಲಿ ಬಂದಿದ್ದೀರಿ, ಹೀಗೆ ಬಂದವರು ಅದೇ ಸ್ಥಿತಿಯಲ್ಲಿ ಹೋಗಬೇಕು. ತಿಳಿಸಿಕೊಡಲು ಎಷ್ಟೊಂದು ಸಹಜವಾಗಿದೆ. ಮನೆ ಕೆಲಸ ಕಾರ್ಯ ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಹೂವನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲದೆ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ವಜ್ರದ ಉದಾಹರಣೆಯು ಬಹಳ ಚೆನ್ನಾಗಿದೆ. ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನೀವು ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಅಂದರೆ ಭೂತ ಕನ್ನಡಿ ಆಗಿದ್ದೀರಿ. ಅದರಲ್ಲಿ ನಿಮ್ಮನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಿ. ನನ್ನಲ್ಲಿ ದೇವ ಅಭಿಮಾನವು ಸ್ವಲ್ಪವೂ ಇಲ್ಲವೇ? ಬಲೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಆಗಿದ್ದೀರಿ. ಆದರೆ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಇದೆಯಲ್ಲವೇ? ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು. ತಂದೆಯೂ ಸಹ ತಿಳಿಸುತ್ತಿದ್ದರು. ಸಮಾಚಾರ ಪತ್ರಿಕೆಗಾಗಿ ಒಂದು ವೇಳೆ ಖರ್ಚಾದರೂ ಎಲ್ಲರಿಗೂ ಸಂದೇಶ ಸಿಗುವಂತಾಗಲಿ. ಸಮಾಚಾರ ಪತ್ರಿಕೆಗಾಗಿ ಒಂದು ವೇಳೆ ಖರ್ಚಾದರೂ ಮಾಡಿರಿ, ಎಲ್ಲರಿಗೂ ಸಂದೇಶ ಸಿಗುವಂತಾಗಲಿ ಎಂದು ಹೇಳುತ್ತಾರೆ. ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗಿ ಪವಿತ್ರವಾಗುತ್ತೀರಿ. ಈಗ ಯಾರೂ ಪವಿತ್ರವಾಗಿಲ್ಲ. ತಂದೆಯು ತಿಳಿಸುತ್ತಾರೆ, ಪವಿತ್ರ ಆತ್ಮರು ಹೊಸ ಪ್ರಪಂಚದಲ್ಲಿರುತ್ತಾರೆ. ಇದು ಹಳೆಯ ಅಪವಿತ್ರ ಪ್ರಪಂಚವಾಗಿದೆ. ಇಲ್ಲಿ ಒಬ್ಬರೂ ಸಹ ಪವಿತ್ರರಿಲ್ಲ. ಆತ್ಮವು ಪವಿತ್ರವಾಗಿ ಬಿಟ್ಟಾಗ ಈ ಶರೀರವು ಬಿಟ್ಟು ಬಿಡುತ್ತದೆ. ಆತ್ಮವು ಪವಿತ್ರವಾಗಿ ಬಿಟ್ಟಾಗ ಈ ಶರೀರವು ಬಿಟ್ಟು ಬಿಡುತ್ತದೆ. ಬಿಡಲೇಬೇಕಾಗುವುದು. ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಆತ್ಮವು ಒಮ್ಮೆಲೇ ಪವಿತ್ರವಾಗಿ ಬಿಡುವುದು. ಶಾಂತಿಧಾಮದಿಂದ ನಾವು ಒಮ್ಮೆ ಪವಿತ್ರ ಆತ್ಮ ಬಂದು ಗರ್ಭ ಮೈಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ. ನಂತರ ಇಷ್ಟೆಲ್ಲ ಪಾತ್ರವನ್ನು ಅಭಿನಯಿಸಿದೆವು. ಈಗ ಚಕ್ರವು ಪೂರ್ಣವಾಯಿತು. ಮತ್ತೆ ನೀವಾತ್ಮರು ಮನೆಗೆ ಹಿಂತಿರುಗುತ್ತೀರಿ. ಅಲ್ಲಿಂದ ಸುಖಧಾಮಕ್ಕೆ ಬರುತ್ತೀರಿ. ಅಲ್ಲಿ ಗರ್ಭಮಲ ಇರುತ್ತದೆ. ಆದರೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಲೇಬೇಕು. ಇದು ವಿದ್ಯೆಯಾಗಿದೆ. ಈಗ ನರಕ ವೈಶಾಲ್ಯ ವಿನಾಶವಾಗಿ ಸ್ವರ್ಗ ಶಿವಾಲಯ ಸ್ಥಾಪನೆಯಾಗುತ್ತದೆ. ಇದು ವಿದ್ಯೆಯಾಗಿದೆ. ಈಗ ಇದು ನರಕ ವೈಶಾಲ್ಯ ವಿನಾಶವಾಗಿದೆ, ಸ್ವರ್ಗ ಶಿವಾಲಯ ಸ್ಥಾಪನೆಯಾಗುತ್ತದೆ. ಈಗ ಎಲ್ಲರೂ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ನಾವು ಈ ಶರೀರವನ್ನು ಬಿಟ್ಟು
ಹೊಸ ಪ್ರಪಂಚದಲ್ಲಿ ರಾಜ್ಕುಮಾರ್ ಆಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಕೆಲವರು ನಾವು ಪ್ರಜೆಗಳಲ್ಲಿ ಹೋಗುತ್ತೇವೆಂದು ತಿಳಿದುಕೊಂಡಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ಲೈನ್ ಸ್ಪಷ್ಟವಾಗಿರಲಿ. ಒಬ್ಬ ತಂದೆಯ ನೆನಪಿರಲಿ, ಬೇರೆ ಯಾವ ನೆನಪಿರದಿರಲಿ. ಒಬ್ಬ ತಂದೆಯ ನೆನಪಿರಲಿ, ಬೇರೆ ಯಾವ ನೆನಪಿಲ್ಲದಿರಲಿರಲಿ. ಇಲ್ಲಿ ಬದುಕಿದ್ದು ಸಾಯಬೇಕು ಎನ್ನುವುದನ್ನು ಬುದ್ಧಿಯೊಳಗಿಟ್ಟುಕೊಳ್ಳಬೇಕು. ನಾವು ನಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದೆವು. ಈಗ ತಂದೆಯು ನೆನಪು ತರಿಸಿದ್ದಾರೆ. ಈಗ ಈ ನಾಟಕವು ಪೂರ್ಣವಾಗುತ್ತಿದೆ. ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯ ಮಾತ್ರರು ಈ ಸಮಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾರೆ. ನಾನು ಬಂದಿದ್ದೇನೆ. ಎಲ್ಲ ಆತ್ಮಗಳನ್ನು ಶಬ್ದದಿಂದ ದೂರ ಕರೆಯುತ್ತೇನೆ. ನಾನು ಬಂದಿದ್ದೇನೆ. ಎಲ್ಲ ಆತ್ಮಗಳನ್ನು ಈ ಶಬ್ದದಿಂದ ದೂರ ಕರೆದೊಯ್ಯುತ್ತೇನೆ. ತಂದೆಯು ತಿಳಿಸುತ್ತಾರೆ, ನೀವೀಗ ಚಿಕ್ಕವರು ದೊಡ್ಡವರು ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ವಾನಪ್ರಸ್ಥ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ವಾನಪ್ರಸ್ಥ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನಿಮಗೆ ಸಹ ತಿಳಿದಿರಲಿಲ್ಲ. ಹಾಗೆ ಹೋಗಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದೀರಿ. ನೀವು ಲೌಕಿಕ ಗುರುಗಳ ಮುಖಾಂತರ ಅರ್ಧಕಲ್ಪ ಪುರುಷಾರ್ಥ ಮಾಡುತ್ತಾ ಬಂದಿದ್ದೀರಿ, ಆದರೆ ಯಾವುದೇ ಜ್ಞಾನವಿಲ್ಲ. ಈಗ ತಂದೆ ಸ್ವತಃ ಹೇಳುತ್ತಾರೆ, ನಿಮ್ಮದು ಈಗ ಚಿಕ್ಕವರು ದೊಡ್ಡವರು ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಮುಕ್ತಿಯು ಎಲ್ಲರಿಗೆ ಪ್ರಾಪ್ತಿಯಾಗುತ್ತದೆ. ಚಿಕ್ಕವರು ದೊಡ್ಡವರೆಲ್ಲರೂ ನಾಶವಾಗಿ ಬಿಡುತ್ತಾರೆ. ತಂದೆಯು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಬಹಳ ಖುಷಿಯಾಗಬೇಕಾಗಿದೆ. ಇಲ್ಲಿ ದುಃಖದ ಅನುಭವ ಬಹಳ ಆಗುತ್ತಿರುತ್ತದೆ. ಆದುದರಿಂದ ತಮ್ಮ ಮಧುರ ಮನೆಯನ್ನು ನೆನಪು ಮಾಡುತ್ತಾರೆ. ಮನೆಗೆ ಹೋಗಲು ಇಚ್ಛೆ ಪಡುತ್ತಾರೆ, ಆದರೆ ಬುದ್ಧಿಯಂತೂ ಇಲ್ಲ. ನಾವು ಆತ್ಮರಿಗೆ ಶಾಂತಿ ಬೇಕೆಂದು ಹೇಳುತ್ತಾರೆ. ಎಷ್ಟು ಸಮಯದವರೆಗೆ ಬೇಕೆಂದು ತಂದೆ ಕೇಳುತ್ತಾರೆ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಬೇಕು. ಇಲ್ಲಿ ಶಾಂತಿ ಇರಲು ಸಾಧ್ಯವೇನು? ಅರ್ಧಕಲ್ಪ ಈ ಗುರು ಮೊದಲಾದವರು ನಿಮ್ಮಿಂದ ಶ್ರಮ ಪಡಿಸಿದರು. ಶ್ರಮ ಪಡುತ್ತಾ ಅಲೆಯುತ್ತಾ ಇನ್ನೂ ಅಶಾಂತಿರಾಗಿದ್ದಾರೆ. ಈಗ ಶಾಂತಿಧಾಮದ ಮಾಲೀಕನೇ ಬಂದು ಎಲ್ಲರನ್ನು ಮನೆಗೆ ಕರೆದೊಯ್ಯುತ್ತಾರೆ. ಅವರೇ ಓದಿಸುತ್ತಾರೆ. ನಿರ್ವಾಣಧಾಮ ಮುಕ್ತಿಧಾಮಕ್ಕೆ ಹೋಗಲೆಂದೇ ಭಕ್ತಿ ಮಾಡುವುದು. ಅವರ ಮನಸ್ಸಿನಲ್ಲಿ ಸುಖಧಾಮಕ್ಕೆ ಹೋಗುವ ಮಾತು ಬರುವುದೇ ಇಲ್ಲ. ಎಲ್ಲರೂ ವಾನಪ್ರಸ್ಥದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಾರೆ. ನೀವು ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ. ಮೊದಲು ವಾಣಿಯಿಂದ ದೂರ ಹೋಗುವ ಸ್ಥಿತಿ ಬೇಕೆಂದು ನೀವು ತಿಳಿದಿದ್ದೀರಿ. ಭಗವಂತನು ಪ್ರಾಮಿಸ್ ಮಾಡುತ್ತಾರೆ ಮಕ್ಕಳೊಂದಿಗೆ, ನೀವು ಮಕ್ಕಳನ್ನು ನನ್ನ ಮನೆಗೆ ಅಗತ್ಯವಾಗಿ ಕರೆದೊಯ್ಯುತ್ತೇನೆ. ತಂದೆಯು ಪ್ರಾಮಿಸ್ ಮಾಡಿಸುತ್ತಾರೆ ಮಕ್ಕಳೊಂದಿಗೆ, ನೀವು ಮಕ್ಕಳನ್ನು ನನ್ನ ಮನೆಗೆ ಅಗತ್ಯವಾಗಿ ಕರೆದೊಯ್ಯುತ್ತೇನೆ. ಅದಕ್ಕಾಗಿ ನೀವು ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ. ಈಗ ನೀವು ಶ್ರೀಮತದಂತೆ ನಡೆದರೆ ಜೀವನ ಮುಕ್ತಿಯಲ್ಲಿ ನಡೆಯುತ್ತೀರಿ. ಇಲ್ಲದಿದ್ದರೆ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲೇಬೇಕು. ಯಾರೇ ಹೋಗಲಿ, ಇಷ್ಟಪಡದೇ ಇರಲಿ, ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲೇಬೇಕು. ಇಷ್ಟಪಡಿ ಅಥವಾ ಇಷ್ಟಪಡದೇ ಇರಿ, ಆದರೆ ನಾನು ಎಲ್ಲರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಬಲವಂತವಾಗಿ ಲೆಕ್ಕಾಚಾರವನ್ನು ಸಮಾಪ್ತ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ನೀವು ಸತ್ಯಯುಗದಲ್ಲಿ ಹೋಗುತ್ತೀರಿ. ಬಾಕಿ ಉಳಿದವರೆಲ್ಲರೂ ವಾಣಿಯಿಂದ ದೂರ ಮುಕ್ತಿಯಲ್ಲಿರುತ್ತಾರೆ. ಯಾರನ್ನೂ ಬಿಡುವುದಿಲ್ಲ. ಯಾರು ಹೊರಡದೇ ಇದ್ದರೆ ಶಿಕ್ಷೆಯನ್ನು ಕೊಟ್ಟು ಕರೆದೊಯ್ಯುತ್ತೇನೆ. ಯಾರೊಬ್ಬರನ್ನು ಬಿಡೋದಿಲ್ಲ. ಹೊರಡದೇ ಇದ್ದವರನ್ನು ಶಿಕ್ಷೆಯನ್ನು ಕೊಟ್ಟು ಕರೆದೊಯ್ಯುತ್ತೇನೆ. ನಾಟಕದಲ್ಲಿ ಪಾತ್ರವೇ ಈ ರೀತಿ ಇದೆ. ಆದ್ದರಿಂದ ತಮ್ಮ ಸಂಪಾದನೆ ಮಾಡಿಕೊಂಡು ನಡೆಯಿರಿ. ಆಗ ಉತ್ತಮ ಪದವಿಯು ಸಿಗುತ್ತದೆ. ಅಂತ್ಯದಲ್ಲಿ ಬರುವವರು ಎಂಥ ಸುಖವನ್ನು ಪಡೆಯುತ್ತಾರೆ. ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ, ಅಗತ್ಯವಾಗಿ ಹಿಂತಿರುಗಬೇಕು. ಶರೀರಗಳಿಗೆ ಬೆಂಕಿ ಇಟ್ಟು ಎಲ್ಲ ಆತ್ಮಗಳನ್ನು ಕರೆದೊಯ್ಯುತ್ತೇನೆ. ಆತ್ಮಗಳೇ ನನ್ನ ಜೊತೆ ಬರಬೇಕು. ನನ್ನ ಮತದಂತೆ ಸರ್ವಗಣ ಸಂಪನ್ನ 16 ಕಲಾ ಸಂಪೂರ್ಣರಾದಾಗ ಉತ್ತಮ ಪದವಿ ಸಿಗುತ್ತದೆ.
ನೀವು ಬಂದು ನಮಗೆ ಮೃತ್ಯು ಕೊಡಿ ಎಂದು ನೀವು ಕರೆದಿದ್ದಿರಲ್ಲವೇ? ಈಗ ಮೃತ್ಯು ಬಂದಿತೆಂದರೆ ಬಂದಿತು, ಯಾರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅಪವಿತ್ರ ಶರೀರವು ಇರಬಾರದಾಗಿದೆ. ತಂದೆಯನ್ನು ಕರೆಯುವುದೇ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ಅಪವಿತ್ರ ಪ್ರಪಂಚದಿಂದ ನಿಮ್ಮನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮದೇ ನೆನಪಾರ್ಥವು ನಿಂತಿದೆ. ದಿಲ್ವಾಡ್ ಮಂದಿರವು ಇದೆಯಲ್ಲವೇ? ಮನಸ್ಸನ್ನು ತೆಗೆದುಕೊಳ್ಳುವವರ ಮಂದಿರವಾಗಿದೆ. ಆದಿದೇವನು ಸಹ ಕುಳಿತಿದ್ದಾನೆ. ಶಿವತಂದೆಯೂ ಇದ್ದಾರೆ, ಬಾಪ್ದಾದ ಇದ್ದಾರೆ, ಇಬ್ಬರೂ ಇದ್ದಾರೆ. ಇವರ ಶರೀರದಲ್ಲಿ ತಂದೆಯು ವಿರಾಜಮಾನವರಾಗಿದ್ದಾರೆ. ನೀವು ಅಲ್ಲಿಗೆ ಹೋದಾಗ ಆದಿದೇವನನ್ನು ನೋಡುತ್ತೀರಿ. ಇಲ್ಲಿ ಬಾಪ್ದಾದ ಕುಳಿತಿದ್ದಾರೆಂದು ನಿಮ್ಮ ಆತ್ಮವು ತಿಳಿದುಕೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ಅಭಿನಯಿಸುತ್ತಿರುವ ಪಾತ್ರದ ಚಿಹ್ನೆಯು ನೆನಪಾರ್ಥವಾಗಿ ನಿಂತಿದೆ. ಅದರಲ್ಲಿ ಮಹಾರಥಿ, ಕುದುರೆ ಸವಾರ್, ಕಾಲಾಳುಗಳು ಇದ್ದಾರೆ. ಅದು ಜಡವಾಗಿದೆ, ಇದು ಚೈತನ್ಯವಾಗಿದೆ. ಮೇಲೆ ವೈಕುಂಠವಿದೆ. ನೀವು ಆ ಮಾಡೆಲ್ ನೋಡಿಕೊಂಡು ಬರುತ್ತೀರಿ. ಮೇಲೆ ವೈಕುಂಠವಿದೆ, ನೀವು ಆ ಮಾಡೆಲನ್ನು ನೋಡಿಕೊಂಡು ಬರುತ್ತೀರಿ. ದಿಲ್ವಾಡ್ ಮಂದಿರವನ್ನು ನೀವು ತಿಳಿದಿದ್ದೀರಿ. ಕಲ್ಪವೂ ಈ ಮಂದಿರವು ಹೀಗೇ ಆಗುತ್ತದೆ. ಮತ್ತೆ ನೀವು ಹೋಗಿ ನೋಡುತ್ತೀರಿ. ಕೆಲವರು ಗೊಂದಲದೊಳಗೆ ಹೋಗುತ್ತಾರೆ. ಈ ಎಲ್ಲ ಬೆಟ್ಟ ಗುಡ್ಡಗಳನ್ನು ಮುರಿದು ನಂತರ ಇದೇ ರೀತಿಯಾಗಿ ಆಗುತ್ತದೆ ಹೇಗೆ ಎನ್ನುವ ಚಿಂತೆಯಂತೂ ಮಾಡಬಾರದು. ಈಗಂತೂ ಸ್ವರ್ಗವೂ ಇಲ್ಲ. ಅದು ಹೇಗೆ ಬರುತ್ತದೆ? ಪುರುಷಾರ್ಥದಿಂದ ಎಲ್ಲವೂ ಆಗುತ್ತದೆ ಅಲ್ಲವೇ? ನೀವೀಗ ತಯಾರಿ ಮಾಡುತ್ತಿದ್ದೀರಿ. ನೀವು ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಕೆಲವರು ಗೊಂದಲದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇಲ್ಲಿ ಗೊಂದಲವಾಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲವನ್ನು ನಾವು ನಮ್ಮದನ್ನಾಗಿ ಮಾಡಿಕೊಳ್ಳುತ್ತೇವೆ. ಆ ಪ್ರಪಂಚವೇ ಸತೋಪ್ರಧಾನವಾಗಿರುತ್ತದೆ. ಅಲ್ಲಿ ಫಲ ಪುಷ್ಪಗಳೆಲ್ಲವನ್ನು ನೋಡಿ ಬರುತ್ತೀರಿ. ಸುಬೀರಸವನ್ನು ಕುಡಿಯುತ್ತೀರಿ. ಸೂಕ್ಷ್ಮವತನ, ಮೂಲವತನದಲ್ಲಿ ಇವೇನೂ ಇರುವುದಿಲ್ಲ. ಇವೆಲ್ಲವೂ ವೈಕುಂಠದಲ್ಲಿ ಇರುತ್ತದೆ. ಅದೃಷ್ಟದಲ್ಲಿ ಇಲ್ಲವೆಂದರೆ ಇದು ಹೇಗೆ ಸಾಧ್ಯವೆಂದು ಹೇಳುತ್ತಾರೆ. ಈಗ ವಜ್ರ ವೈಡೂರ್ಯಗಳನ್ನು ನೋಡಲು ಇಲ್ಲವೆಂದರೆ ಅಲ್ಲಿ ಹೇಗೆ ಬರುತ್ತದೆ? ಹೇಗೆ ಪೂಜ್ಯರಾಗುತ್ತಾರೆ? ತಂದೆಯು ತಿಳಿಸುತ್ತಾರೆ, ಇದು ಪೂಜ್ಯ ಹಾಗೂ ಪೂಜಾರಿಯ ಆಟವು ಮಾಡಲ್ಪಟ್ಟಿದೆ. ನಾವೇ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ ಸೃಷ್ಟಿ ಚಕ್ರವನ್ನು ತಿಳಿಯುವುದರಿಂದ ವೈಶ್ಯ ಈ ಸೃಷ್ಟಿ ಚಕ್ರವನ್ನು ತಿಳಿದಿರುವುದರಿಂದ ನೀವು ಚಕ್ರವರ್ತಿ, ರಾಜರಾಗುತ್ತೀರಿ. ನಿಮಗೆ ಗೊತ್ತಿರುವ ಕಾರಣ ಹೇಳುತ್ತೀರಿ. ತಂದೆಯ ಕಲ್ಪದ ಹಿಂದೆಯೂ ನಿಮ್ಮನ್ನು ಮಿಲನ ಮಾಡಿದ್ದೆವು. ನಮ್ಮದೇ ನೆನಪಾರ್ಥ ಮಂದಿರವೇ ಮುಂದೆ ನಿಂತಿದೆ. ಇದರ ನಂತರವೇ ಸ್ವರ್ಗ ಸ್ಥಾಪನೆಯಾಗುತ್ತದೆ. ಇಲ್ಲಿರುವ ನಿಮ್ಮ ಚಿತ್ರಗಳು ಚಮತ್ಕಾರವಿದೆ. ಎಷ್ಟೊಂದು ಆಸಕ್ತಿಯಿಂದ ಬಂದು ನೋಡುತ್ತಾರೆ. ಇಡೀ ಪ್ರಪಂಚದಲ್ಲಿ ಇದನ್ನು ಯಾರು ಎಲ್ಲಿಯೂ ನೋಡಿಲ್ಲ. ಯಾರು ಇಂಥ ಚಿತ್ರವನ್ನು ಮಾಡಿ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಈ ಚಿತ್ರವನ್ನು ಕಾಪಿ ಮಾಡಲು ಆಗುವುದಿಲ್ಲ. ಈ ಚಿತ್ರವು ನಿಮ್ಮ ಖಜಾನೆಯಾಗಿದೆ. ಇದರಿಂದ ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ನಮ್ಮ ಹೆಜ್ಜೆಯಲ್ಲಿ ಪದಮಗಳಿದೆ ಎಂದು ತಿಳಿದಿದ್ದೀರಿ. ಇದು ವಿದ್ಯೆ ಎಂಬ ಹೆಜ್ಜೆಯಾಗಿದೆ. ಎಷ್ಟೆಷ್ಟು ಯೋಗ ಮಾಡುತ್ತೀರಿ, ಎಷ್ಟು ಓದುತ್ತೀರಿ, ಅಷ್ಟು ಪದಮಗಳಿವೆ. ಒಂದು ಕಡೆ ಮಾಯೆ ಶಕ್ತಿಶಾಲಿಯಾಗಿ ಬರುತ್ತದೆ. ನೀವು ಶ್ಯಾಮ್ ಸುಂದರಾಗುತ್ತೀರಿ. ಸತ್ಯಯುಗದಲ್ಲಿ ನೀವು ಬಹಳ ಸುಂದರವಾಗಿದ್ದವರು. ಸ್ವರ್ಣಿಮ ಯುಗ, ಕಲಿಯುಗದಲ್ಲಿ ಶ್ಯಾಮ್ ಕಬ್ಬಿಣದ ಯುಗವಾಗಿದೆ. ನೀವು ಬಹಳ ಸುಂದರವಾಗಿದ್ದವರು. ಸತ್ಯಯುಗದಲ್ಲಿ ನೀವು ಬಹಳ ಸುಂದರವಾಗಿದ್ದವರು. ಸ್ವರ್ಣಿಮ ಯುಗ. ಈಗ ಕಲಿಯುಗದಲ್ಲಿ ಶ್ಯಾಮ್ ಕಬ್ಬಿಣ ಯುಗವಾಗಿದೆ. ಪ್ರತಿಯೊಂದು ವಸ್ತು ಹೀಗೇ ಆಗುತ್ತದೆ. ಇಲ್ಲಿ ಭೂಮಿಯೂ ಸಹ ಬಂಜರ ಭೂಮಿಯಾಗಿದೆ. ಅಲ್ಲಿನ ಭೂಮಿ ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿರುತ್ತದೆ. ಇಂಥ ರಾಜಧಾನಿಗೆ ನೀವು ಮಾಲೀಕರಾಗುತ್ತೀರಿ. ಅನೇಕ ಬಾರಿ ನೀವು ಆಗಿದ್ದೀರಿ. ನಂತರ ಇಂಥ ರಾಜಧಾನಿಗೆ ಮಾಲೀಕರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಪುರುಷಾರ್ಥದ ವಿನ ಪ್ರಾರಬ್ಧವನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ? ಇಲ್ಲಿ ಯಾವುದೇ ಕಷ್ಟವಿಲ್ಲ. ಮುರಳಿ ಮುದ್ರಿಸಲ್ಪಡುತ್ತದೆ. ಮುಂದೆ ಹೋದಂತೆ ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿ ಮುದ್ರಿಸಲ್ಪಡುತ್ತದೆ. ಮಕ್ಕಳು ಸಹ ಹೇಳುತ್ತೀರಿ, ಇರುವ ಹಣವನ್ನು ಯಜ್ಞದಲ್ಲಿ ತೊಡಗಿಸೋಣ.
ಇಟ್ಟುಕೊಂಡು ಏನು ಮಾಡುವುದು, ಮುಂದೆ ಹೋದಂತೆ ಏನಾಗುತ್ತದೆ ಎಂಬುದನ್ನು ನೋಡಲೇಬೇಕು. ವಿನಾಶದ ತಯಾರಿಯನ್ನು ನೋಡುತ್ತಿರುತ್ತೀರಿ. ರಿಹರ್ಸಲ್ ನಡೆಯುತ್ತಿರುತ್ತದೆ, ಮತ್ತೆ ಶಾಂತಿಯಾಗಿ ಬಿಡುತ್ತದೆ. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ, ಅಂತೂ ಬಹಳ ಸಹಜವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪ್ತಿತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಈ ಶರೀರವನ್ನು ಮರೆತು ಪೂರ್ಣ ಪವಿತ್ರ ಬಡವರಾಗಬೇಕು. ಈ ಶರೀರವನ್ನು ಮರೆತು ಪೂರ್ಣ ಪವಿತ್ರ ಬಡವರಾಗಬೇಕು. ಲೈನ್ ಕ್ಲಿಯರ್ ಇಟ್ಟುಕೊಳ್ಳಬೇಕು. ಬುದ್ಧಿಯಲ್ಲಿರಲಿ, ಈಗ ನಾಟಕವು ಪೂರ್ಣವಾಯಿತು, ನಾವು ನಮ್ಮ ಮಧುರ ಮನೆಗೆ ಹೋಗುತ್ತೇವೆ. 2ನೇ ಪಾಯಿಂಟ್ ಆಗಿದೆ. ವಿದ್ಯೆಯ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಿವೆ, ಆದ್ದರಿಂದ ಪ್ರತಿನಿತ್ಯ ಚೆನ್ನಾಗಿ ಓದಬೇಕು. ದೇವತಾ ಮನೆತನದಲ್ಲಿ ಬರಲು ಪುರುಷಾರ್ಥ ಮಾಡಬೇಕು. ನಮಗೆ ಅತೀಂದ್ರಿಯ ಸುಖವು ಎಲ್ಲಿಯವರೆಗೆ ಅನುಭವ ಆಗುತ್ತದೆ, ಖುಷಿ ಇರುತ್ತದೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು. ವರದಾನ: ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈ ಮೂಲಕ ಮೋಜಿನ ಅನುಭವ ಮಾಡುವಂಥ ಅದೃಷ್ಟಶಾಲಿ ಆತ್ಮಭವ. ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈ ಮೂಲಕ ಮೋಜಿನ ಅನುಭವ ಮಾಡುವಂಥ ಅದೃಷ್ಟಶಾಲಿ ಆತ್ಮಭವ. ಹೀಗೆ ಸಹಯೋಗದ ಗುರುತು ಕೈ ಎಂದು ತೋರಿಸುತ್ತಾರೆ. ಈ ರೀತಿ ತಂದೆಗೆ ಸದಾ ಸಹಯೋಗಿಯಾಗುವುದು. ಇದಾಗಿದೆ ಕೈಯಲ್ಲಿ ಕೈ ಮತ್ತು ಸದಾ ಬುದ್ಧಿಯಿಂದ ಜೊತೆಯಲ್ಲಿರುವುದು, ಅರ್ಥಾತ್ ಮನಸ್ಸಿನ ಲಗನ್ ಒಬ್ಬರಲ್ಲಿರುವುದು. ಸದಾ ಇದೇ ಸ್ಮೃತಿ ಇರಲಿ. ಭಗವಂತನ ಉದ್ಯಾನವನದಲ್ಲಿ ಕೈಯಲ್ಲಿ ಕೈ ಹಿಡಿದು ಜೊತೆಯಲ್ಲಿ ಹೋಗುತ್ತಿರುವೆನು. ಇದರಿಂದ ಸದಾ ಮನೋರಂಜನೆಯಲ್ಲಿರುವಿರಿ, ಸದಾ ಖುಷಿ ಮತ್ತು ಸಂಪನ್ನವಾಗಿರುವಿರಿ. ತಂದೆ ಹೇಳುತ್ತಾರೆ, ಉದ್ಯಾನವನದಲ್ಲಿ ತಂದೆಯ ಕೈಯಲ್ಲಿ ಕೈ ಹಿಡಿದು ಜೊತೆಯಲ್ಲಿ ಹೋಗುತ್ತಿರುವೆನು. ಇದರಿಂದ ಸದಾ ಮನೋರಂಜನದಲ್ಲಿರುವಿರಿ, ಸದಾ ಖುಷಿ ಮತ್ತು ಸಂಪನ್ನವಾಗಿರುವಿರಿ. ಇಂಥ ಅನುಭವವನ್ನು ಮಾಡಿರಿ. ಇಂಥ ಅದೃಷ್ಟಶಾಲಿ ಆತ್ಮರು ಸದಾ ಮೋಜಿನ ಅನುಭವ ಮಾಡುತ್ತಿರುತ್ತಾರೆ. ಸ್ಲೋಗನ್ ಆಗಿದೆ: ಆಶೀರ್ವಾದದ ಖಾತೆ ಜಮಾ ಮಾಡುವ ಸಾಧನವಾಗಿದೆ. ಆಶೀರ್ವಾದದ ಖಾತೆ ಜಮಾ ಮಾಡುವ ಸಾಧನವಾಗಿದೆ. ಸಂತುಷ್ಟರಾಗುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು. ಆಶೀರ್ವಾದ ಖಾತೆ ಜಮಾ ಮಾಡುವ ಸಾಧನೆಯಾಗಿದೆ. ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು ಇವತ್ತಿನ ಸಮಾನವಾಗಿದೆ. ನಾನು ಆತ್ಮಿಕ ರಾಯಲ್ಟಿ ಉಳ್ಳವನಾಗಿದ್ದೇನೆ. ಆತ್ಮಿಕ ರಾಯಲ್ಟಿ ಉಳ್ಳವನಾಗಿದ್ದೇನೆ. ಓಂ ಶಾಂತಿ.